ಇದನ್ನ ಇವಾಗ ಕೋಡಿಂಗ್ ನಿಮ್ಗೆ ಉತ್ತರ ಬಂದಿದೆ. ಹಿಂದೆ 2 ಕ್ವಶನ್ ನೋಡಿದ್ರೆ ಇದ್ರದ್ದು ಉತ್ತರ ಬಂದಿದೆ. ವೆರಿಫೈ ಮಾಡೋದು ಮಾಡಲಿಲ್ಲ ನಾವು ಕೋಡ್ ಉಪಯೋಗಿಸಿ, ಪೈಥಾನ್ ಉಪಯೋಗಿಸಿ. ಸೊ ಅದನ್ನು ಇವಾಗ ಮಾಡ್ತಾ ಇದ್ದೀನಿ. ಸೊ ಮೊದಲಾಗಿ ನಮ್ಮ ಪ್ರೋಗ್ರಾಮ್ ಇಲ್ಲಿದೆ. ಇದು ಕಂಡೀಷನ್ ಬೇಸ್ಡ್ ಅಂತ ಹೇಳಿ ತುಂಬ ಕಂಡೀಷನ್ ಚೆಕ್ ಮಾಡಿ ಎಕ್ಸಿಕ್ಯೂಟ್ ಮಾಡೋಂಥ ಕೋಡ್ ಇದು. ಸೊ ದ ಗಿವನ್ ಈಕ್ವೇಷನ್ ಹ್ಯಾಸ್ ಇನ್ಫೈನೈಟ್ ಸೊಲ್ಯೂಷನ್, ನೋ ಸೊಲ್ಯೂಷನ್, ಯೂನಿಕ್ ಸೊಲ್ಯೂಷನ್ ಅಂತ ನೋಡಿಸಿ ಕೂಡ ಉತ್ತರ ನೋಡ್ಸುತ್ತೆ. ಬರೀ ಗ್ರಾಫ್ ಮಾತ್ರ ಅಲ್ಲ, ಸರಿನಾ? ಸೊ ಇದರಲ್ಲಿ ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಎಂಟರ್ ದ ಈಕ್ವೇಷನ್ 1 ಕೋಎಫಿಷಿಯಂಟ್ ಆಫ್ ಎಕ್ಸ್. ಸೊ ಈ ಫಾರ್ಮೆಟ್ ಅಲ್ಲಿ ಕೋಎಫಿಷಿಯಂಟ್ ಕೇಳುತ್ತೆ, ಅದನ್ನ ಎಂಟರ್ ಮಾಡುತ್ತೆ ಅಂತ ಹೇಳಿದ್ರೆ ನಿಮಗೆ ಕಂಡೀಷನ್ ಯಾವ ಥರ ಕಂಡೀಷನ್ ಇದೆ, ಏನು ಸೊಲ್ಯೂಷನ್ ಇದೆ, ಇನ್ಫೈನೈಟ್ ಸೊಲ್ಯೂಷನ್, ಒನ್ ಸೊಲ್ಯೂಷನ್, ನೋ ಸೊಲ್ಯೂಷನ್ ಅಂತ ನೋಡಿಸಿ ಗ್ರಾಫ್ ಉತ್ತರ ನಿಮಗೆ ನೋಡ್ಸುತ್ತೆ. ಗ್ರಾಫಲ್ಲೂ ನೋಡ್ಸುತ್ತೆ, ಇಲ್ಲೂ ನೋಡ್ಸುತ್ತೆ ಉತ್ತರನ. ಸೊ ಈಕ್ವೇಷನ್ ಏನು, ಫಸ್ಟ್ ಒನ್ನು ಇದನ್ನ ಮೊದಲಾಗಿ, ಇದು ಮೊದಲೇ ಪ್ರಶ್ನೆ, ಇದನ್ನ ನಾವು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರಿತಾ ಇದ್ದೀನಿ. ಸರಿನಾ? ಸೊ ಆಕ್ಚುಲಿ ಚೆನ್ನಾಗಿ ಬರಿಬೇಕಾಯಿತು. ಹ್ಯಾಪಿ ಇರಿ ಒಂದು ನಿಮಿಷ. ಎಕ್ಸ್ ಮೈನಸ್ 4y ಮೈನಸ್ 0 ಇಸ್ ಈಕ್ವಲ್ ಟು 0. ಇದು ನಮ್ಮ ಸ್ಟ್ಯಾಂಡರ್ಡ್ ಫಾರ್ಮ್. ಸೊ ಮೊದಲನೇ ಈಕ್ವೇಷನ್ 1 ಮೈನಸ್ 10, 1 ಮೈನಸ್ 10. ಎರಡನೇ ಈಕ್ವೇಷನ್ನು 5 7 ಮೈನಸ್ 50. ಸಾರಿ, ಇಲ್ಲಲ್ವಾ ಇರೋದು. 1 ಮೈನಸ್ 4 0, 1 ಮೈನಸ್ 4 0. ಸೊ ದ ಲೀನಿಯರ್ ಈಕ್ವೇಷನ್ ಆಸ್ ಎ ಯೂನಿಕ್ ಸೊಲ್ಯೂಷನ್, ಎಕ್ಸ್ ಬಂದು 8, y ಬಂದು 2. ನೋಡಿ ಅಲ್ವಾ? ಈಕ್ವೇಷನ್ ಆಸ್ ಎ ಯೂನಿಕ್ ಸೊಲ್ಯೂಷನ್, ಎಕ್ಸ್ ಬಂದು 8, y ಬಂದು 2. ಕರೆಕ್ಟ್ ಆಯ್ತಲ್ಲ? ನಾವು ಗ್ರಾಫ್ನ ಬೇಕಾದ್ರೆ ಸ್ವಲ್ಪ ಅರೇಂಜ್ ಮಾಡ್ಕೊಂಡು ನೋಡಿದ್ರೆ ನಮ್ಮ ಉತ್ತರ ಮತ್ತೆ ಆ ಉತ್ತರ ಎರಡು ಒಂದೇನೆ. ಸೊ ನೀವು ಕೂಡ ಪ್ರತಿಯೊಂದು ಪ್ರಶ್ನೆ ಬೇಕಾದ್ರೆ ನೀವು ಮಾಡಿ ಗ್ರಾಫ್ ನೋಡಿ, ಸರಿನಾ? ಇದ್ರಲ್ಲಿ ಆಕ್ಚುಲಿ ಎಷ್ಟೊಂದು ಇನ್ನ ಹೇಳೋದಿದೆ. ಇದು ಈ ತರ ನೋಡಿದ್ರೆ ಏನು, ಈ ತರ ಬೀಳೋದೇನೋ, ಏರೋದೇನೋ. ಹಸಿರು ಲೈನ್ ಬೀಳ್ತಾ ಇದೆ, ಕೆಂಪು ಲೈನ್ ಏರ್ತಾ ಇದೆ. ಸೊ ಅದ ಅರ್ಥ ಏನು ಅಂತ ಹೇಳಿ ಅದನ್ನೆಲ್ಲ ಹೋಗ್ತಾ ಹೋಗ್ತಾ ಅದು ಆದಷ್ಟು ಅರ್ಥ ಮಾಡ್ತೀನಿ. ಯಾಕಂದ್ರೆ ಹೇಳಿದ್ನಲ್ಲ, ಗ್ರಾಫ್ ನಿಮ್ಮ ಇನ್ ಟೈಮ್ ಇನ್ನೊಂದು 6-7 ವರ್ಷದಲ್ಲಿ ಗ್ರಾಫ್ಸ್ ಇಂಟರ್ಪ್ರಿಟೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಗೊತ್ತಿರಬೇಕು. ಮುಂದಿನ ಪ್ರಶ್ನೆ, ಇಲ್ಲಿ ಇವಾಗ ಪೆನ್ನು ಪೆನ್ಸಿಲ್ ದುಡ್ಡು ಎಷ್ಟು ಬಂತು ಅಂತ ನೋಡಿದ್ರೆ ಇದರದ್ದು ಕೋಎಫಿಷಿಯಂಟ್ಸ್ ಕ್ಲಿಯರ್ ಆಗಿದೆ. ಅದನ್ನ ಟೈಪ್ ಮಾಡೋಣ. ಸೊ ಮೊದಲೇ ಕೋಎಫಿಷಿಯಂಟ್ 5 7 ಮೈನಸ್ 50 ಅನ್ಕೊಂತೀನಿ. 5 7 ಮೈನಸ್ 50. ಎರಡನೇ ಈಕ್ವೇಷನ್ 7 5 ಮೈನಸ್ 46, 7 5 ಮೈನಸ್ 46. 3 ಮತ್ತೆ 5 ನಮ್ಮ ಉತ್ತರ. ದ ಲೀನಿಯರ್ ಈಕ್ವೇಷನ್ ಆಸ್ ಯೂನಿಕ್ ಸೊಲ್ಯೂಷನ್, ಎಕ್ಸ್ ಅಂಡ್ ವೈ ಕೋಆರ್ಡಿನೇಟ್ಸ್ ಆರ್ 3 and 5. ಕರೆಕ್ಟ್ ಇದೆ ಗ್ರಾಫು. ನಮ್ಮ ಉತ್ತರ 3 and 5. ಗ್ರಾಫ್ ಕೂಡ ಸರಿ ಇದೆ. ನೋಡಿ ಇಲ್ಲಿ ಸರಿ ಇದೆಯಲ್ಲ ಗ್ರಾಫು. ಅಲ್ವಾ? ಸರಿ, ಓಕೆ, ಅಷ್ಟೇ, ಇನ್ನೇನಿಲ್ಲ.